ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಸಿದ್ಧವಾಯಿತು 4 ತಂಡ. ಸಿಎಂ ವಿರುದ್ಧದ ಪ್ರಕರಣದ ತನಿಖೆಗೆ 4 ಟೀಮ್ಗಳನ್ನು ರಚನೆ ಮಾಡಲಾಗಿದೆ. ಮೈಸೂರು ಲೋಕಾಯುಕ್ತ ಈಗ ಈ ಒಂದು ತನಿಖೆಯನ್ನ ಕೈಗೆತ್ತಿಕೊಂಡಿದೆ. ಸಿಎಂ ವಿರುದ್ಧದ ಪ್ರಕರಣದ ತನಿಖೆಗೆ 4 ತಂಡಗಳ ರಚನೆ ಆಗಿದೆ. ಲೋಕಾಯುಕ್ತ ಎಸ್ಪಿ ಉದೇಶ್, ಡಿವೈಎಸ್ಪಿ ಎಸ್ ಮಾಲ್ತೇಶ್, ಹಾಗೆ ಚಾಮರಾಜನಗರ ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್, ಇನ್ಸ್ಪೆಕ್ಟರ್ 4 ತಂಡ ತನಿಖಾ ತಂಡಗಳನ್ನು ರಚನೆ ಮಾಡಿದ್ದಾರೆ. ಲೋಕಾ ಎಸ್ಪಿ ಎಲ್ಲ ಅಧಿಕಾರಿಗಳ ಜೊತೆ ಸಭೆ ನಡೆಸಿದಂತೆ ಎಸ್ಪಿ ಉದೇಶ್, ಕೇಸ್ನ ದಾಖಲೆಗಳ ಪರಿಶೀಲನೆ ನಡೆಸಿದಂತ ಅಧಿಕಾರಿಗಳ ತಂಡ, ಕೋರ್ಟಿಂದ ನೀಡಿರುವಂತಹ ದಾಖಲೆಗಳು, ದೂರಿನ ದಾಖಲೆ, ಬೆಳಗ್ಗೆಯಿಂದ ಎಲ್ಲಾ ದಾಖಲೆಗಳನ್ನು ಕೂಡ ಪರಿಶೀಲಿಸಲಾಗ್ತಾ ಇದೆ. ದಾಖಲೆಗಳನ್ನು ಓದ್ಕೊಂಡು ಪಾಯಿಂಟ್ಸ್ ಅನ್ನ ಮಾಡ್ಕೊಳ್ತಿರುವಂತಹ ಟೀಮ್ ಇನ್ನು 1-2 ದಿನಗಳ ಕಾಲ ದಾಖಲೆಗಳ ಪರಿಶೀಲನೆ ಮಾಡಲಾಗುತ್ತೆ. ಬಳಿಕ ಅಧಿಕಾರಿಗಳ ತಂಡದ ಕೆಲಸ ವಿಂಗಡಣೆ ಮಾಡ್ಕೊಳ್ಳಿದ್ದಾರೆ. ಯಾವ ತಂಡಕ್ಕೆ ಏನ್ ಜವಾಬ್ದಾರಿ ಅಂತ. ಯಾಕಂದ್ರೆ ಇದಕ್ಕೊಂದು 4 ಟೀಮ್ ಬೇಕಾಗುತ್ತೆ. ಬಹಳ ವರ್ಷ ಇರುವಂತಹ ಒಂದು ಕೇಸ್ ಇದು. ಹಾಗಾಗಿ ಒಂದು ಡಾಕ್ಯುಮೆಂಟ್ಗಳು ಆ ಸಂದರ್ಭದಲ್ಲಿ ಯಾರು ಅಧಿಕಾರದಲ್ಲಿದ್ದರು, ಯಾರು ಈ ಬೇರೆ ಜಮೀನನ್ನು ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯನಿರ್ವಹಿಸಿದಂಥವ್ರು ಯಾರ್ಯಾರು ಇದರಲ್ಲಿ ಲಿಂಕ್ ಆಗ್ತಾರೆ ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಬೇಕು. ಜೊತೆಗೆ ದಾಖಲೆಗಳನ್ನು ಕಲೆಕ್ಟ್ ಮಾಡೋದೇ ದೊಡ್ಡ ಸಾಹಸ. ನಮ್ಮ ಮೈಸೂರಿನ ಪ್ರತಿನಿಧಿ ದಿಲೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ದಿಲೀಪ್, ಈಗ ಲೋಕಾಯುಕ್ತದವರು 4 ತಂಡಗಳನ್ನು ರಚನೆ ಮಾಡಿದ್ದಾರೆ ಅನ್ನೋದು, ಯಾಕಂದ್ರೆ ಅಗತ್ಯ ಇದೆ, ಇಲ್ಲಿ ಅಷ್ಟು ಕೆಲಸ ಆಗುತ್ತೆ ಒಂದು ಕೇಸನ್ನು ಮತ್ತೆ ಕೆದಕಬೇಕು ಅಂತಂದ್ರೆ. ಸೊ ಈಗ ಏನೆಲ್ಲ ಸಿದ್ಧತೆ ಆಗ್ತಿದೆ, ಮುಂದೆ ಏನು ನಿರೀಕ್ಷೆ ಮಾಡ್ಬೋದು ನಾಳೆಯಿಂದ ದಿಲೀಪ್? ಖಂಡಿತವಾಗ್ಲೂ ಅವಿನಾಶ್, ಏನಂತಂದ್ರೆ ಈ ಒಂದು ವಿಚಾರವಾಗಿ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಯಾಕಂದ್ರೆ ಇವತ್ತು ಮತ್ತೆ ನಾಳೆ ಲೋಕಾಯುಕ್ತ ಕಚೇರಿ ರಜೆ ಇದ್ರೂ ಕೂಡ ಇವತ್ತು ಅಧಿಕಾರಿಗಳು ಬಂದು ಈ ಒಂದು ದೂರು ಏನು ದಾಖಲಾಗಿತ್ತು ತದನಂತರ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾಕಂದ್ರೆ 3 ತಿಂಗಳ ಒಳಗಾಗಿ ಇವರು ವರದಿಯನ್ನು ಕೊಡಬೇಕಾಗಿದೆ ಕೋರ್ಟ್ಗೆ. ಈ ಕಾರಣದಿಂದಾಗಿ ಈ ಒಂದು ತಕ್ಷಣ ಎಲ್ಲವನ್ನು ಕ್ರೋಢೀಕರಿಸುವಂಥ ಕೆಲಸವನ್ನೇ ಮಾಡ್ತಾ ಇರುವಂಥದ್ದು. 1-2 ದಿನಗಳ ಕಾಲ ಈ ಒಂದು ದಾಖಲೆಗಳು ಕೋರ್ಟ್ ಮತ್ತೆ ದೂರುದಾರರು ಕೊಟ್ಟಿರುವಂಥ ಅಡಕಗಳು ಏನಿದೆ ಅದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿಕೊಂಡು ನೋಟ್ ಮಾಡುವಂತ ಕೆಲಸವನ್ನ ಮಾಡುತ್ತಾರೆ. ತದನಂತರ ಬೇರೆ ಬೇರೆ ಯಾವ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿಂದ ಏನೆಲ್ಲ ದಾಖಲೆಗಳು ಬೇಕು ಆ ದಾಖಲೆಗಳನ್ನ ಎಲ್ಲೆಲ್ಲಿ ತರಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ನೋಟ್ ಮಾಡ್ತಾರೆ. ತದನಂತರ ಅವರಿಗೆ ನೋಟಿಸ್ ಕೊಡುವಂಥದ್ದು ಮತ್ತೆ ದಾಖಲೆಗಳನ್ನು ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ 4 ಜನರ ತಂಡವನ್ನ ಅಂದ್ರೆ 4 ತಂಡಗಳನ್ನಾಗಿ ಮಾಡಲಾಗಿರುವಂಥದ್ದು. ಒಂದು ತಂಡದಲ್ಲಿ SP ನೇತೃತ್ವ ವಹಿಸ್ತಾರೆ. ತದನಂತರ DYSP ಒಬ್ರು ಮತ್ತೆ 2 DYSPಗಳು ಮತ್ತೆ 4ರಿಂದ 5 ಜನರ ಇನ್ಸ್ಪೆಕ್ಟರ್ ತಂಡವನ್ನ ಮಾಡಿರುವಂಥದ್ದು. ಮೊದಲನೇದಾಗಿ SP ಉದೇಶ್ ಮತ್ತೆ DYSP ಆದಂತಹ ಮಾಲ್ತೇಶ್ ಮತ್ತೆ ಚಾಮರಾಜನಗರ ಲೋಕಾಯುಕ್ತ DYSP ಆದಂತಹ ಮ್ಯಾಥ್ಯೂ ಥಾಮಸ್ ಅವರ ಒಳಗೊಂಡಂತ ತಂಡವನ್ನ ರಚನೆ ಮಾಡಿ ಈಗಾಗಲೇ ಬೆಳಿಗ್ಗೆಯಿಂದನೂ ಕೂಡ ಸಭೆಯನ್ನು ನಡೆಸಿ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಬೆಳಿಗ್ಗೆಯಿಂದನೂ ಕೂಡ ನಿರಂತರವಾಗಿ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿಸ್ತಾ ಇದ್ದಾರೆ. ಪರಿಶೀಲನೆ ಏನು ಯಾಕಂತಂದ್ರೆ 300ಕ್ಕೂ ಹೆಚ್ಚು ಪುಟಗಳಿರುವಂತಹ ದಾಖಲೆಗಳನ್ನ ಕೋರ್ಟಿಗೆ ಕೊಟ್ಟಿರುವಂತದ್ದು. FIR ನ ಜೊತೆಗೆ ಅವೆಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಎಲ್ಲವನ್ನ ಯಾರೆಲ್ಲ ಬಳಿಯಲ್ಲಿ ಬೇರೆ ದಾಖಲೆಗಳಂದ್ರೆ ಪೂರಕವಾದಂತಹ ದಾಖಲೆಗಳನ್ನ ಬೇರೆ ಬೇರೆ ಕಡೆಯಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಈ ಕಾರಣದಿಂದಾಗಿ ಬೆಳಗಿನ ಕೂಡ ನಿರಂತರವಾಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ದಿಲೀಪ್.